ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೀಗ ಆಲ್ರೆಡಿ 2025-26ನೇ ಸಾಲಿನ SSLC ಮಾದರಿ ಪರೀಕ್ಷೆ 1 ಬಿಡಿಸಿದ್ವಿ. ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಗೆ SSLC ಮಾದರಿ ಪರೀಕ್ಷೆ 2 ಈ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಆದಷ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಿಮಗೆ ಎಲ್ಲಿ ಇಂಪಾರ್ಟೆಂಟ್ ಅನ್ನಿಸ್ತದೆ ಅಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. 1ನೇ ಪ್ರಶ್ನೆಗೆ ಹೋಗೋಣ. ಮೋಸ್ಟ್ ರಿಪೀಟೆಡ್ ಕ್ವಶನ್, ಘನ ಬಹುಪದೋಕ್ತಿಯ ಮಹತ್ತಮ ಘಾತ ಸಂಖ್ಯೆ ಅಥವಾ ಡಿಗ್ರಿ ಎಷ್ಟು ಅಂತ ಕೇಳಿದರೆ 3 ಆಗಿರ್ತದೆ ಘನ ಬಹುಪದೋಕ್ತಿಯ ಡಿಗ್ರಿ. ಹಾಗೂ ಈ ಘನ ಬಹುಪದೋಕ್ತಿಯ ಪರಿಹಾರಗಳ ಸಂಖ್ಯೆ ಕೂಡ 3 ಆಗಿರ್ತದೆ. ಇನ್ನು 1 ಅಂತ ಬಂತು ಅಂದ್ರೆ ರೇಖಾತ್ಮಕ ಸಮೀಕರಣಗಳು, ಇವುಗಳನ್ನ ನಾವು ಲೀನಿಯರ್ ಇಕ್ವೇಷನ್ಸ್ ಅಂಥೇಳಿ ಕರಿತೀವಿ. ಇದಕ್ಕೆ ಒಂದೇ ಒಂದು ಪರಿಹಾರ ಕೂಡ ಇರ್ತದೆ, ಒಂದೇ ಒಂದು ಡಿಗ್ರಿ ಕೂಡ ಇರ್ತದೆ. ಇನ್ನು 2 ಅಂತ ಬಂತಂದ್ರೆ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಂತ ಕರಿತೀವಿ. ಇವುಗಳನ್ನು ವರ್ಗ ಬಹುಪದೋಕ್ತಿಗಳು ಅಥವಾ ವರ್ಗ ಸಮೀಕರಣಗಳು ಅಂತ ಕೂಡ ಕರಿಬಹುದು. ಓಕೆ, ಅದರ ಡಿಗ್ರಿ 2 ಇರ್ತದೆ ಮತ್ತು ಇದರ ಪರಿಹಾರಗಳ ಸಂಖ್ಯೆ ಕೂಡ 2 ಇರ್ತವೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಘನ ಬಹುಪದೋಕ್ತಿ ಅಂದರೆ 3 ಡಿಗ್ರಿಗಳನ್ನು ಅಂದರೆ 3 ಅನ್ನುವಂಥ ಸಂಖ್ಯೆಯನ್ನು ಡಿಗ್ರಿಯನ್ನಾಗಿ ಹೊಂದಿದಂಥ ಬಹುಪದೋಕ್ತಿ ಆಗಿರ್ತದೆ. ಇಲ್ಲೇ ಸಮಚಿಹ್ನೆ ಬಂತಂದರೆ ಇದನ್ನ ಸಮೀಕರಣ ಅಂತೇಳಿ ಕರಿತೇವೆ. ಇದ ಬಹುಪದೋಕ್ತಿಗೆ ಸೇಮ್ ರೂಲ್ಸ್. ಇನ್ನು ನೆಕ್ಸ್ಟ್, ಈ ಟೈಪ್ ಆಫ್ ಕ್ವಶನ್ ಇತ್ತೀಚಿನ TET ಪರೀಕ್ಷೆಗಳಲ್ಲಿ ಬರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ವರ್ಗಾಂತರದ ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರ, ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪಾಠದಲ್ಲಿ ಬರುವಂತಹ ಒಂದು ಈ ಕಾನ್ಸೆಪ್ಟ್. ಮಧ್ಯಬಿಂದುವನ್ನು ಅಂದರೆ ಸರಾಸರಿಯನ್ನು ಕಂಡುಹಿಡಿಯುವಾಗ ನಾವೇನು ಮಾಡ್ತೀವಿ, ಅವರು ವರ್ಗಾಂತರವನ್ನು ಕೊಟ್ಟಿರ್ತಾರೆ, ನೆಕ್ಸ್ಟ್ ಆವೃತ್ತಿಯನ್ನು ಕೊಟ್ಟಿರ್ತಾರೆ, ನಾವು ಮಧ್ಯಬಿಂದು ಅಥವಾ XIಯನ್ನು ಕಂಡುಹಿಡಿಬೇಕಾಗ್ತದೆ. ಆವಾಗ ಈ ವರ್ಗಾಂತರ ಕೊಟ್ಟಿರ್ತಾರಲ್ಲ ಅದರಿಂದ ನಡುವಿರುವಂಥ ಸಂಖ್ಯೆಯನ್ನು ಬರಿಬೇಕು. ನಡುವಿರುವಂಥ ಸಂಖ್ಯೆ ನಮಗೆ ಈಸಿಯಾಗಿ ಸಿಗಲಿಲ್ಲ ಅಂದರೆ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಕೆಳಮಿತಿ ಮತ್ತು ಮೇಲ್ಮಿತಿಯನ್ನು ಕೂಡಿಸಿ ಡಿವೈಡೆಡ್ ಬೈ 2 ಮಾಡಿಬಿಡ್ತೀವಿ, ಅದೇ ಸಂಖ್ಯೆ ಸಿಗ್ತದೆ. ಫಾರ್ ಎಕ್ಸಾಂಪಲ್ 10ರಿಂದ 20ರ ಈ ವರ್ಗಾಂತರದ ಮಧ್ಯಬಿಂದು ಯಾವುದು ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗಲಿಲ್ಲ ಅಂದರೆ ಈ 10 ಮತ್ತು 20ನ್ನು ಕೂಡಿಸಿ ಡಿವೈಡೆಡ್ ಬೈ 2 ಮಾಡಿಬಿಡೋದು. 10 20 ಅಂದರೆ ಎಷ್ಟು, 30 ಡಿವೈಡೆಡ್ ಬೈ 2. ಆನ್ಸರ್ ಈಸ್ 15. ಆ 15 ಅನ್ನೋದು 10 ಮತ್ತು 20 ಈ ವರ್ಗಾಂತರ ನಡುವಿರುವಂತಹ ಮಧ್ಯಬಿಂದು ಆಗಿರ್ತದೆ. ಹಾಗಾದರೆ ಇಲ್ಲಿ ವರ್ಗಾಂತರದ ಮಧ್ಯಬಿಂದುವನ್ನು ಕಂಡುಹಿಡಿಬೇಕು ಅಂದರೆ ಮೇಲ್ಮಿತಿ ಮತ್ತು ಕೆಳಮಿತಿ ಡಿವೈಡೆಡ್ ಬೈ 2 ಅನ್ನು ಮಾಡಿದಾಗ ಮಾತ್ರ ನಮಗೆ ಮಧ್ಯಬಿಂದು ಅವೈಲೇಬಲ್ ಆಗ್ತದೆ. ಎಸ್. ಇನ್ನು 3ನೇ ಪ್ರಶ್ನೆ, ಈ ಟೈಪ್ ಆಫ್ ಕ್ವಶನ್ ಅಂತೂ ನೀವು ಇತ್ತೀಚಿನ TETಗಳಲ್ಲಿ ನೋಡ್ತಾನೆ ಬರ್ತಾ ಇದ್ದೀರಿ. ಇಲ್ಲಿ ಒಂದು ಬಾಕ್ಸ್ ಹಾಕಿಸಿದ್ನಾನ, ಆ ಬಾಕ್ಸನ್ನು ನೋಡಿದ್ರೆ ಸಾಕು, ಈ ಟೈಪ್ ಆಫ್ ಕ್ವಶನನ್ನು ವೆರಿ ಈಸಿಯಾಗಿ ಎಕ್ಸಾಮಿನೇಷನಲ್ಲಿ ಬರೀಬಹುದು. ಓಕೆ, A1x + B1y + C1, A2x + B2y + C2. ಓಕೆ, ಇವೆರಡೂ ಕೂಡ ಜೋಡಿ ಸಮೀಕರಣಗಳು. 2 ಸಮೀಕರಣಗಳದಾವ, ಎರಡೂ ಕೂಡ ರೇಖಾತ್ಮಕ ಸಮೀಕರಣಗಳು. ನೀವು ಗಮನಿಸ್ತಾ ಇದ್ದೀರಿ ಡಿಗ್ರಿ 1 ಅದ. ಸರ್ ಏನೂ ಬರ್ದಿಲ್ಲರಲ್ಲ ಡಿಗ್ರಿ ಅಂತ ಅನ್ಬೇಡ್ರಿ, ಡಿಗ್ರಿ ಏನೂ ಇರಲಿಲ್ಲ ಅಂದ್ರೆ 1 ಇರ್ತದೆ. ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಛೇದಿಸಿದರೆ ಅಂದರೆ ನಕ್ಷೆ ಒಳಗೆ ರೇಖೆಗಳು ಛೇದಿಸೋದು ಅಂದರೆ ದೇರ್ ಇಸ್ ಅ ಯೂನಿಕ್ ಸೊಲ್ಯೂಷನ್ ಈಸ್ ದೇರ್. ಒಂದು ಸೊಲ್ಯೂಷನ್ ಇರ್ತದೆ, ಅನನ್ಯ ಪರಿಹಾರ ಅಂಥೇಳಿ ಕರಿತೇವೆ ಅದಕ್ಕೆ, ಅಥವಾ ಒಂದು ಪರಿಹಾರ ಅಂಥೇಳಿ ಕರಿತೇವೆ. ಅಂತಹ ಸಂಬಂಧ ಏನಾಗಿರ್ತದೆ ಅಂದರೆ ಯಾವಾಗಲೂ A1/A2 ಈಸ್ ನಾಟ್ ಈಕ್ವಲ್ ಟು B1/B2. ಓಕೆ, ಈ ಸಂಬಂಧವನ್ನು ಹೊಂದಿರ್ತಾವೆ ಛೇದಿಸುವ ರೇಖೆಗಳು. A1/A2 ಈಸ್ ನಾಟ್ ಈಕ್ವಲ್ ಟು B1/B2. ಇದ್ರ ಬಗ್ಗೆ ನಾನು ಅವಾಗ ಭಾಳ ಸದಾ ಚರ್ಚೆ ಮಾಡಿದ್ದಾನೆ. A1/A2 ಈಸ್ ಈಕ್ವಲ್ ಟು B1/B2 ಈಸ್ ನಾಟ್ ಈಕ್ವಲ್ ಟು C1/C2 ಇದ್ದಂದ್ರೆ ಸಮಾಂತರ ರೇಖೆಗಳಿರ್ತಾವೆ, ಯಾವುದೇ ಪರಿಹಾರ ಇರೋಂಗಿಲ್ಲ. ಇನ್ನು B ಒಳಗಿರುವಂತಹ ಸಹಸಂಬಂಧದ ರೇಖೆಗಳು ಯಾವಾಗಲೂ ಐಕ್ಯಗೊಳ್ತಿರ್ತಾವೆ, ಅನಂತ ಪರಿಹಾರಗಳನ್ನು ಹೊಂದಿರ್ತಾವೆ. ಅನಂತ ಅಂದರೆ ಅಪರಿಮಿತ ಪರಿಹಾರಗಳು ಇರ್ತಾವೆ. ಓಕೆ, ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, 4th ಕ್ವಶನ್, ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13. ಓಕೆ, 3ನೇ ಪದ 13. ಇಟ್ ಮೀನ್ಸ್ ವಾಟ್, A3 ಈಸ್ 13. ಓಕೆ, ದೆನ್ 2ನೇ ಪದ 8, A2 ಈಸ್ 8. ಹಾಗಾದರೆ ಶ್ರೇಣಿಯ 1ನೇ ಪದ ಏನು ಅಂತ ಕೇಳಿದ್ದಾರೆ. ಫಸ್ಟ್ ನಾವು ಏನು ಮಾಡೋಣ ಅಂದರೆ ಕಾಮನ್ ಡಿಫ್ರೆನ್ಸನ್ನು ಕಂಡುಹಿಡ್ಕೊಂಡ್ಬಿಡ್ನು. ಇಲ್ಲಿ ಕಂಟಿನ್ಯೂಸ್ ಸೀಕ್ವೆನ್ಸ್ ನಂಬರ್ಸ್ ಅದಾವು. A3 ಅಂದರೆ 3ನೇ ಪದ, A2 ಅಂದರೆ 2ನೇ ಪದ. 13ಕ್ಕೂ 8ಕ್ಕೂ ಇರುವಂತಹ ಕಾಮನ್ ಡಿಫ್ರೆನ್ಸ್ ಇಸ್ 5. ಓಕೆ, ಇದೇ ಕಾಮನ್ ಡಿಫ್ರೆನ್ಸನ್ನು ಇಟ್ಕೊಂಡು 2ನೇ ಪದ ಮತ್ತು 1ನೇ ಪದ ರಿಲೇಷನನ್ನು ಹೊಂದಿರ್ತಾವೆ. ಹಾಗಾದರೆ 8ರೊಳಗೆ 5ನ್ನು ಕಳೀರಿ, 3. ಡೈರೆಕ್ಟ್ ವಿ ಗಾಟ್ ದ ಆನ್ಸರ್. ಓಕೆ, ಡೈರೆಕ್ಟ್ ಸೀಕ್ವೆನ್ಸೇಬಲ್ ಪದಗಳಿದ್ದಾಗ ನೀವು ಯಾವುದೇ ಸಮೀಕರಣ ಹಚ್ಚೋದಾ, ಅದನ್ನು ವರ್ಜಿಸೋ ವಿಧಾನದ ಮಾಡೋದಾ, ಅದನ್ನು ಕಟ್ ಮಾಡೋದಾ, ಹಿಂಗೇನು ಮಾಡೋಕ್ಕೆ ಹೋಗ್ಬೇಡ್ರಿ. ಬೇರೆ ಮೆಥಡ್ಸ್ಗಳನ್ನ ಈ ಈಸಿ ಮೆಥಡನ್ನು ಮಾಡ್ಕೊಂಡ್ಬಿಡ್ರಿ. A2 8 ಆದರೆ A1, ಹಾಗಾದರೆ 1ನೇ ಪದ ಏನು ಅಂದರೆ 3. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. 3 ಅನ್ನೋದು ಸರಿಯಾದ ಉತ್ತರ. ಇಲ್ಲಿ ಕಾಮನ್ ಡಿಫ್ರೆನ್ಸ್ ಸಾಮಾನ್ಯ ವ್ಯತ್ಯಾಸ ಏನಾದರೂ ಕೇಳಿದ್ದಂದರೆ 5 ಆಗ್ತಿತ್ತ ಉತ್ತರ. ದ ನೆಕ್ಸ್ಟ್ ಕ್ವಶನ್, ಒಂದು ಅಸಂಭವ ಘಟನೆ, ಅಸಂಭವ ಅಂದರೆ ಸಂಭವಿಸಲು ಸಾಧ್ಯವಿಲ್ಲದ ಘಟನೆ
ಅದರ ಸಂಭವನೀಯತೆ ಯಾವಾಗಲೂ 0 ಆಗಿರ್ತದೆ. ಓಕೆ, ಸಂಭವನೀಯತೆ ಈಸ್ ಇನ್ ಬಿಟ್ವೀನ್ 0 to 1. ಇದರಲ್ಲಿ ಯಾವುದು ಸಂಭವನೀಯ ಘಟನೆ ಅಲ್ಲ ಅಂತ ಕೇಳಿದಂದ್ರೆ ಆಪ್ಷನ್ ಡಿ ನೋಡಿರ್ದ, 1 ದಾಟೈತೆ, ಸಂಭವನೀಯ ಘಟನೆ ಅಲ್ಲ. 1 ಇತ್ತಂದ್ರೆ ಖಚಿತ ಘಟನೆ ಅದ, 0.5 ಇತ್ತಂದ್ರೆ ಇದು ಸಂಭವ ಘಟನೆ. ಈ ಟಾಸ್ ಕಾಯಿನ್ ಮಾಡುವಾಗದು ಹೆಡ್ ಬೀಳೋದು 0.5, ಟೇಲ್ ಬೀಳೋದು 0.5, ಅಂದರೆ 50-50 ಚಾನ್ಸಸ್ಗಳನ್ನ ಹೊಂದಿರ್ತಾವೆ. ಇವೆಲ್ಲವೂ ಸಂಭವ ಘಟನೆ. ಆಮೇಲೆ ಈ 0 ಇತ್ತು ಅಂದರೆ ಅಸಂಭವ ಘಟನೆ ಇದೆ, ಆಗೋದಿಲ್ಲ ಇದು. ಫಾರ್ ಸಂಭವನೀಯತೆ ಪಾಠವನ್ನು ನಾನು ಡಿಟೇಲಿಂಗಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂಕಗಣಿತ ಅನ್ನುವಂಥ ವಿಡಿಯೋದಲ್ಲಿ. ನೀವು ಬೇಕಾದ್ರೆ ಅದನ್ನು ನೋಡಿದ್ರೆ ಅಂದ್ರೆ ವೆರಿ ಈಸಿಯಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಎಸ್, ವಿ ಗೋ ಟು ದ 6th ಕ್ವಶನ್. ಇಟ್ ಈಸ್ ರಿಲೇಟೆಡ್ ಟು ದಿ ಟ್ರಿಗ್ನಾಮೆಟ್ರಿ. ಯಾವುದು ಸರಿಯಾದ ಸಂಬಂಧ ಅಂತ ಕೊಟ್ಟದಾನು. ಕೆಳಗೆ ಆಪ್ಷನನ್ನು ನೋಡಿರಿ. tan square theta is equal to sec square theta plus 1. ದಿಸ್ ಈಸ್ ನಾಟ್ ರೈಟ್ ಬಿಕಾಸ್ ಆಫ್ ಒಂದು ಫಾರ್ಮೇಷನ್ ಅದ, 3 ಫಾರ್ಮೇಷನ್ ಅದಾವು. ಈ 3 ಫಾರ್ಮೇಷನ್ ನೆನಪಿಟ್ಕೋರಿ ನೀವು. sin square theta plus cos square theta is equal to 1. This is first formula. And second formula, sec square theta is equal to 1 plus tan square theta. This is second formula. And third formula, cosec square theta is equal to 1 plus cot square theta. Okay, ಈ 3 ಫಾರ್ಮುಲಾ ಇರ್ತಾವೆ. ಇವುಗಳಿಗೆ ನಾವು ಟ್ರಿಗ್ನಾಮೆಟ್ರಿಯ ಐಡೆಂಟಿಟೀಸ್ ಅಥವಾ ತ್ರಿಕೋಣಮಿತಿಯ ನಿತ್ಯ ಸಮೀಕರಣಗಳು ಅಂತೇಳಿ ಕರಿತೀವಿ. ಇದ್ರ ಮ್ಯಾಗ ಕೂಡ ಕ್ವಶನ್ಸ್ ಬರುವಂಥ ಚಾನ್ಸಸ್ ಹೆಚ್ಚಿರ್ತದೆ. ಓಕೆ, ಇವಾಗ ಫಾರ್ಮುಲಾ ಅದಲ್ ಬದಲು ಮಾಡಿ ನಾವು 15 ಫಾರ್ಮುಲಾ ರೆಡಿ ಮಾಡ್ಬೋದು. ಇದ್ರ ಮ್ಯಾಗ ಇಂಟರ್ಚೇಂಜ್ ಮಾಡಿ ಈ ಫಾರ್ಮುಲಾವನ್ನು ನೆನ್ಪಿಟ್ಕೋರಿ. ಇವ್ರು ಏನು ಕೊಟ್ಟಾರು, tan square theta is equal to sec square theta plus 1 ಅಂತ ಕೊಟ್ಟಾರು. ನಾವೇನಾದರೂ tan square theta ಬೇಕಾಗಿತ್ತು ಅಂದ್ರೆ ಈ 1 ಆಚೆ ಕಡೆ ಹೋದ್ರೆ -1 ಆಕೈತೆ. ಅವಾಗಿದು ಕರೆಕ್ಟ್ ಆಗಿತ್ತು, ಬಟ್ ಈಗಿದ ರಾಂಗ್ ಸ್ಟೇಟ್ಮೆಂಟ್. ಇನ್ನು ರೆಸಿಪ್ರೋಕಲ್ ಫಾರ್ಮೇಷನ್ದಾಗ ಒಂದು ಬಿ ಕೊಟ್ಟು ಆಪ್ಷನ್ ಬಿದಾಗ ರೆಸಿಪ್ರೋಕಲ್ ಫಾರ್ಮೇಷನ್ ಕೊಟ್ಟಾರು. ಸೈನ್ ಈಸ್ ದ ರೆಸಿಪ್ರೋಕಲ್ ಆಫ್ ಸೆಕ್ ಅನ್ನುವಂಥ ರೀತಿಯೊಳಗೆ ಕೊಟ್ಟಾರು. ದಿಸ್ ಈಸ್ ಆಲ್ಸೋ ರಾಂಗ್. ಸೈನ್ ಈಸ್ ದ ರೆಸಿಪ್ರೋಕಲ್ ಆಫ್ ಕೊಸೆಕ್, ಕಾಸ್ ಈಸ್ ದ ರೆಸಿಪ್ರೋಕಲ್ ಆಫ್ ಸೆಕ್. ಓಕೆ, ಹಾಗಾಗಿ ಆಪ್ಷನ್ ಬಿ ಈಸ್ ದ ರಾಂಗ್ ಆನ್ಸರ್. ಆ್ಯಂಡ್ ಆಪ್ಷನ್ ಸಿ ಒಳಗೆ ಒಂದು ಫಾರ್ಮೇಷನ್ಗಳು ಕೊಡೋ, ಕಾಟ್ ಥೀಟಾ ಈಸ್ ಈಕ್ವಲ್ ಟು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ದಿಸ್ ಈಸ್ ಆಲ್ಸೋ ರಾಂಗ್ ಬಿಕಾಸ್ ಆಫ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು, ಟ್ಯಾನಿನ ಬೆಲೆಗಳು ಯಾವಾಗಲೂ ಸೈನ್ ಮತ್ತು ಕಾಸ್ನ ಅನುಪಾತೀಯ ಬೆಲೆಗಳಿಗೆ ಸಮ ಇರ್ತಾವೆ. ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ದೆನ್ ಕಾಟ್ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಓಕೆ, ದಿಸ್ ಇಸ್ ದ ಫಾರ್ಮೆಟ್. ಈ ಫಾರ್ಮೆಟ್ ಕರೆಕ್ಟ್. ಬಟ್ ನಾವು ಏನು ಮಾಡತ್ತಾನು, ಕಾಟ್ ಥೀಟಾ ಅಂದರೆ ಸೈನ್ ಬೈ ಕಾಸ್ ಅಂತ ಕೊಡತ್ತಾನು. ದಿಸ್ ಈಸ್ ಆಲ್ಸೋ ರಾಂಗ್. ದೆನ್ ಲಾಸ್ಟ್ ನಮಗೆ ಉಳಿತು ಆಪ್ಷನ್ ಡಿ. ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಇವ್ರೇನು ಹೇಳತ್ತಾರು, ಸೈನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್. 100% ಕರೆಕ್ಟ್. ಇದೇ ನಾನು ನಿತ್ಯ ಸಮೀಕರಣ ಬರೆಯುವಾಗ ಬರೆದಿದ್ದು ನೀವು ನೆನಪಿರ್ಬೇಕು ನಿಮಗೆ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಒನ್ ಸೆಕೆಂಡ್. ಓಕೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1. ದಿಸ್ ಈಸ್ ದ ಫಾರ್ಮುಲಾ. ಓಕೆ, ಹಾಗಾದರೆ ಈ ಫಾರ್ಮುಲಾ ನೋಡಿದರೆ ಸೈನ್ ಸ್ಕ್ವೇರ್ ಥೀಟಾ ಇಲ್ಲೇ ಇರಲಿ, ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಚೆ ಕಡೆ ಹೋತಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗ್ತದೆ. ಹಾಗಾಗಿ ಸೈನ್ ಸ್ಕ್ವೇರ್ ಥೀಟಾದ ಬೆಲೆ ಯಾವಾಗಲೂ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾಗ ಸಮ ಇರ್ತದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಒಮ್ಮೊಮ್ಮೆ ಕ್ವಶನ್ಸ್ಗಳು ಹಿಂಗೂ ಕೇಳ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಸೈನ್ ಥೀಟಾ ಈಸ್ ಈಕ್ವಲ್ ಟು 3/4 ಆದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾದ ಬೆಲೆ ಏನು? ಗಾಬರಿ ಪಡಕ್ಕೆ ಹೋಗ್ಬೇಡ್ರಿ. 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಅಂದಂಗನ. ಈ ಸೈನ್ ಥೀಟಾದ ಬೆಲೆ ಕೊಟ್ಟಾರೆ 3/4. ಸೈನ್ ಸ್ಕ್ವೇರ್ ಥೀಟಾ ಅಂದರೆ 3/4 ಹೋಲ್ ಸ್ಕ್ವೇರ್. 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 9/16 ಆಗ್ತದೆ. ಓಕೆ, ದಿಸ್ ಈಸ್ ದ ಕಾನ್ಸೆಪ್ಟ್. ಆ್ಯಂಡ್ 7th ಕ್ವಶನನ್ನು ನೀವು ಗಮನಿಸಿದ್ರೆ, ತ್ರಿಭುಜ ABC ಮತ್ತು ತ್ರಿಭುಜ DEFಗಳು ಸಮರೂಪಿಗಳಾಗಿವೆ. 2 ಸಮರೂಪ ತ್ರಿಭುಜಗಳಾಗ್ಯಾವ. ABC ಅನ್ನುವಂಥದ್ದು ಒಂದು ತ್ರಿಭುಜ ABC, ಇನ್ನೊಂದು ತ್ರಿಭುಜ ಯಾವುದು ಅಂದರೆ DEF. ಈ 2 ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು. ಹಾಗಾದರೆ AB ಡಿವೈಡೆಡ್ ಬೈ DE, BC ಡಿವೈಡೆಡ್ ಬೈ FD. BC ಇಲ್ಲಿ ಬಂತು, FD ಇಲ್ಲಿ ಬಂತು. ಓಕೆ, ಇದು ರಾಂಗ್ ಕಾನ್ಸೆಪ್ಟ್. ಹಾಗಾದ್ರೆ ನಾನು ತ್ರಿಭುಜವನ್ನು ಚೇಂಜ್ ಮಾಡಬೇಕು. ತ್ರಿಭುಜ AB, ಇಲ್ಲೂ AB ಐತಿ, ಈಚೆ ಕಡೆನೂ B ಐತಿ. ನಾನು ಫಸ್ಟ್ B ತೊಗೋತೀನಿ, BAC ಹಿಂಗೆ ಮಾಡ್ತೇನೆ. ಇನ್ನು ಈಚೆ ಕಡೆ ತೆಗೆಯುವಾಗ ತ್ರಿಭುಜ DEF ಅಂದರೆ ಇಲ್ಲಿ BCಗೆ DF ಆಗಬೇಕು, ಆಮೇಲೆ ABಗೆ D ಆಗಬೇಕು. ಓಕೆ, ಹಿಂಗೆ ತೊಗೋತಾನೆ DEF. ಓಕೆ, ಈ ಟೈಪ್ ಆಫ್ ಕಾನ್ಸೆಪ್ಟನ್ನು ತೊಗೋತಾನೆ. ಈಗ ನೋಡಿರಿ, ABಗೆ DE ಅನುಪಾತೀಯವಾಗೈತಿ, AB ಬಾಹು DE ಬಾಹು. ಓಕೆ, ಕರೆಕ್ಟ್ ಅದ. ಆ್ಯಂಡ್ BCಗೆ FD ಅನುಪಾತವಾಗೈತಿ, BC ಬಾಹು FD ಬಾಹು. ಓಕೆ, ಈಗ ನೋಡ್ರಿ ಅದು ಕರೆಕ್ಟ್ ಬಂತ. ಓಕೆ,
ಇವೆರಡು ಸಮಾನುಪಾತದಾಗ ಅದಾವು ಅಂತ ಹೇಳಿ ಕೊಟ್ಟದಾನು. ಹಾಗಾದ್ರೆ ಸರಿಯಾದ ಸಂಬಂಧ ಯಾವುದು ಅಂತ ಕೊಟ್ಟಾನು. ಕೋಣ ಬಿ ಈಸ್ ಈಕ್ವಲ್ ಟು ಕೋಣ ಇ. ಈ ಕೋಣ ಬಿ ಇಲ್ಲದ, ಇ ಇಲ್ಲದ, ಕೆಳಗದ. ಹಾಗಾಗಿ ಇದು ರಾಂಗ್ ಸ್ಟೇಟ್ಮೆಂಟ್. ಯಾವ ಕೋಣ ಅಲ್ಲೇ ಅನುರೂಪ ಕೋಣಗಳಿರ್ಬೇಕು, ಅದು ಯಾವ ಜಾಗದಾಗ ಐತೆ ಅಲ್ಲೇ ಇರಬೇಕು. ಈಗ ಹೆಂಗಂದ್ರೆ ಕೋಣ ಬಿಗೆ ಡಿ ಅನುರೂಪ, ಎಕ ಇ ಅನುರೂಪ, ಸಿ ಕ ಎಫ್ ಅನುರೂಪ. ಓಕೆ, ಹಾಗಾಗಿ ಎಕ್ ಡಿ ಕೊಟ್ಟಾನು, ಇದು ರಾಂಗ. ಬಿಕ್ ಡಿ ಕೊಟ್ಟ ನೋಡ್ರದ, ಬಿ ಕೋಣಕ್ಕೆ ಡಿ ಕೋಣ ಅನುರೂಪ. ದಿಸ್ ಇಸ್ ರೈಟ್ ಆನ್ಸರ್. ಆಪ್ಷನ್ ಡಿ ಒಂದು ನೋಡೋನು. ಏಕ ಎಫ್ ಕೊಟ್ಟಾನು, ಏಕ ಎಫ್ ಆಗಕ್ಕೆ ಸಾಧ್ಯ ಇಲ್ಲ. ದಿಸ್ ಈಸ್ ಆಲ್ಸೋ ರಾಂಗ್. ಓಕೆ, ಕೊಟ್ಟಂತಹ ಸ್ಟೇಟ್ಮೆಂಟ್ ಮ್ಯಾಗ ತ್ರಿಭುಜಗಳನ್ನು ರಚನೆ ಮಾಡ್ಕೋಬೇಕು, ಆಮೇಲೆ ಆಪ್ಷನ್ ಥ್ರೂ ನಾವು ಅದನ್ನು ಬಿಡ್ಸಕ್ಕೆ ಹೋಗ್ಬೇಕು. ಓಕೆ, ಇವು ಸಮರೂಪ ತ್ರಿಭುಜಗಳ ಲಕ್ಷಣ. ಸರ್, ಸಮರೂಪ ಅಂದರೆ ಏನ್ರಿ ಅಂದ್ರೆ ಆಕಾರದಲ್ಲಿ ಒಂದೇ ಆಗಿದ್ದು ಗಾತ್ರದಲ್ಲಿ ವಿಭಿನ್ನವಾಗಿರುವಂತಹ ಆಕೃತಿಗಳನ್ನು ನಾವು ಸಮರೂಪಿ ಆಕೃತಿಗಳಂತ ಹೇಳಿ ಕರಿತೀವಿ. ವಿಶೇಷವಾಗಿ ತ್ರಿಭುಜದಲ್ಲಿ ಸಮರೂಪತೆ ಹೆಂಗೆ ವರ್ಕ್ ಆಗ್ತಿರ್ತದೆ ಅಂದರೆ ಆಕಾರದಲ್ಲಿ ಸೇಮ್ ಇರಬೇಕು, ತ್ರಿಭುಜಗಳೇ ಇರಬೇಕು ಎರಡು, ಬಟ್ ಬಾಹುಗಳು ಸಮಾನುಪಾತದಲ್ಲಿ ಹೊಂದಿರಬೇಕು. ಕೋಣಗಳು ಈಕ್ವಲ್ ಇರ್ತಾವೆ, ಎರಡೂ ತ್ರಿಭುಜದ ಕೋಣಗಳು ಈಕ್ವಲ್ ಇರ್ತಾವೆ. ಫಾರ್ ಎಕ್ಸಾಂಪಲ್, ಎರಡು ತ್ರಿಭುಜ ತೆಗೆದ್ನೆ ಅಂದರೆ ಇದು 50 ಡಿಗ್ರಿ ಇದ್ದರೆ ಇದು 50 ಡಿಗ್ರಿ, 60 ಇದ್ದರೆ 60, 70 ಇದ್ದರೆ 70. ಓಕೆ, ಬಾಹುಗಳು ಸಮಾನುಪಾತದ ನಿಯಮ ಹೆಂಗೆ ಹೊಂದಿರ್ತಾವೆ ಅಂದರೆ ಇದು 2 ಸೆಂಟಿಮೀಟ್ರ್ ಇದ್ದರೆ 4 ಸೆಂಟಿಮೀಟ್ರ್, ಇದು 3 ಸೆಂಟಿಮೀಟ್ರ್ ಇದ್ದರೆ ಇದು 6 ಸೆಂಟಿಮೀಟ್ರ್, ಇದು 5 ಸೆಂಟಿಮೀಟ್ರ್ ಇದ್ದರೆ 10 ಸೆಂಟಿಮೀಟ್ರ್. ಇದರ ಡ್ಯುಯಲ್ ಫಾರ್ಮೇಷನನ್ನು ಈ ತ್ರಿಭುಜ ತೋರಿಸತೈತಿ. ಇದನ್ನು ಸಮರೂಪಿ ತ್ರಿಭುಜ ಅನ್ನಬಹುದು. ಸರ್, ಬಾಹುಗಳು ಸೇಮ್ ಅಳತೆ ಅದಾವು, ಕೋಣಗಳು ಸೇಮ್ ಅಳತೆ ಅದಾವೆ ಅಂದ್ರೆ ಅದನ್ನು ಸಮರೂಪಿ ಅನ್ನಂಗಿಲ್ಲ. ಸರ್ವಸಮ ತ್ರಿಭುಜ, ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ ಹೇಳಿ ಕರಿತೀವಿ. ನಾವು ಸಮರೂಪಿ ತ್ರಿಭುಜದ ಬಗ್ಗೆ ಮಾತಾಡ್ತೀವಿ ಅಂದರೆ ಸಿಮಿಲಾರಿಟಿ ಬಗ್ಗೆ ಮಾತಾಡ್ತೀವಿ ಅಂದರೆ ಇಲ್ಲಿ ಅನುಪಾತಿಯ ಒಳಗೆ ಇರಬೇಕು, ಒಂದು ರೇಷೋ ಒಳಗೆ ಇರಬೇಕು. 1:2 ಆಗಿರ್ಬೋದು, 2:3 ಆಗಿರ್ಬೋದು, ಏನೋ ಒಂದಾಗಿರ್ಬೋದು. ಅದರ 2 ಪಟ್ಟಾಗಿರ್ಬೋದು, 3 ಪಟ್ಟಾಗಿರ್ಬೋದು, 10 ಪಟ್ಟಾಗಿರ್ಬೋದು, ಸೇಮ್ ಇರಬೇಕು. ಓಕೆ, ದ ರೇಷೋಸ್ ಬಿಟ್ವೀನ್ 2 ಸೈಡ್ಸ್. ಓಕೆ, ಆ್ಯಂಡ್ ಲಾಸ್ಟ್ ಕ್ವಶನ್ ಈಸ್ ಬಹು ಆಯ್ಕೆ ಪ್ರಶ್ನೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ. 64 ಸೆಂಟಿಮೀಟರ್ ಕ್ಯೂಬ್ ಗಣಪಳ ಹೊಂದಿರುವ 2 ವರ್ಗ ಗಣಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿಯನ್ನು ತಯಾರಿಸಿ. ಮೇಲ್ಮೈ ವಿಸ್ತೀರ್ಣ ಮತ್ತು ಗಣಫಲದ ಪ್ರಶ್ನೆಯಾಗಿದೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋವನ್ನು ಮಾಡಿದ್ದೀನಿ, ಗಮನಿಸ್ಬೋದು ನೀವು. ಆಯತ ಘನಾಕೃತಿಯ ಉದ್ದದ ಅಂಚಿನ ಅಳತೆ ಏನು ಅಂತ ಕೊಟ್ಟಾನ. ಫಸ್ಟ್ 2 ವರ್ಗ ಗಣಗಳನ್ನು ತೊಗೊಂಡಾನ. ಫಾರ್ ಎಕ್ಸಾಂಪಲ್ ಇಲ್ಲಿ ವರ್ಗ ಗಣಗಳನ್ನ ನಾನು ಡ್ರಾ ಮಾಡ್ತೀನಿ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಓಕೆ, second. Yes. Oh my god. ಒಂದೇ ನಿಮಿಷ. ಇವ 2 ವರ್ಗ ಗಣಗಳು. ಓಕೆ, 2 ವರ್ಗ ಗಣಗಳು ಕ್ಯೂಬ್. ಈಗ 64 ಸೆಂಟಿಮೀಟ್ರ್ ಕ್ಯೂಬ್ ಅನ್ನೋದು ಇದರ ಗಣಫಲ. ಇದ್ರದ್ದು 64 ಐತಿ, ಇದ್ರದ್ದು 64 ಐತಿ. ಅಂದರೆ ವರ್ಗಗಣದ ಗಣಫಲ ಏನು V3 ವಾಲ್ಯೂಮನ್ನು ತೆಗೆಯುವಾಗ ನಾವು ಎ ಕ್ಯೂಬನ್ನು ಮಾಡ್ತೇವೆ. ಬಾಹುಗಳ ಕ್ಯೂಬ ವಾಲ್ಯೂಮ್ ಆಗಿರ್ತದೆ. ಹಾಗಾದರೆ 64 ವಾಲ್ಯೂಮ್ ಅಂತ ಕೊಟ್ಟದಾನು. ಇದ್ರ ಕ್ಯೂಬ್ ರೂಟನ್ನು ನೋಡುವಾಗ ನಾವು ಇದ್ರ ಕ್ಯೂಬ್ ರೂಟನ್ನು ತೆಗಿಬೇಕಾಗ್ತದೆ. 64ರ ಕ್ಯೂಬ್ ರೂಟ್ ಎಷ್ಟು ಅಂದ್ರೆ 4 ಸೆಂಟಿಮೀಟ್ರ್. ಹಾಗಾದ್ರೆ ಪ್ರತಿ ಬಾಹುವಿನ ಅಳತೆ 4 ಸೆಂಟಿಮೀಟ್ರ್. ಇದೇ ಸೇಮ್ ಲೆಕ್ಕವನ್ನು ನಾನು ವಿಡಿಯೋದಲ್ಲಿ ಕೂಡ ಮಾಡಿದ್ದೀನಿ. ಮೇಲ್ಮೈ ವಿಸ್ತೀರ್ಣ ಮತ್ತು ಗಣಫಲಗಳು ಅಂಥೇಳಿ ವಿಡಿಯೋ ಅದ, ಆ ವಿಡಿಯೋದಲ್ಲಿ ಕೂಡ ಮಾಡಿದ್ದೀನಿ. ಅದ್ರ ಬೇಕಾದ್ರೆ ಆ ಲಿಂಕ್, ಮೇಲ್ಮೈ ವಿಸ್ತೀರ್ಣ ಗಣಫಲದ ಲಿಂಕ್ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಬೇಕಾದ್ರೆ ಹಾಕ್ತೀನಿ. ಆ ವಿಡಿಯೋ ಯಾರು ನೋಡಿಲ್ಲ ಆ ವಿಡಿಯೋ ನೋಡಿರಿ, ನಿಮಗೆಲ್ಲನೂ ಮೆನ್ಸುರೇಷನ್ ಬಗ್ಗೆ ವೆರಿ ಈಸಿಯಾಗಿ ಅರ್ಥ ಆಗ್ತದೆ. ಓಕೆ, ದೆನ್ ಎಲ್ಲ ಬಾಹುಗಳು 4. ಅದು ಇಲ್ಲೂ ಕೂಡ ಉದ್ದನು 4, ಅಗಲನು 4. ಆ್ಯಕ್ಚುಲಿ ವರ್ಗಕ್ಕೆ ಉದ್ದ ಅಗಲ ಎತ್ತರ ಅಂತಿರಂಗಿಲ್ಲ, ಎಲ್ಲನೂ ಒಟ್ಟು 4, ಎಲ್ಲ ಬಾಹುಗಳು 4. ಇವನ್ನ ಎಡ್ಡೂ ಕೂಡ್ಸಾತಾರ ಅಂದ್ರೆ ಹಿಂಗೆ ಎಡ್ಡೂ ಕೂಡ್ಸಾತಾರ. ಓಕೆ, ಕೂಡಿಸಿದಾಗ ಉದ್ದ ಅಷ್ಟು ಏನಾಗ್ತದೆ ಅಂದ್ರೆ ಹೆಚ್ಚಾಗ್ತದೆ. ಹೈಟಕ್ಕೆ ಹೈಟ್ ಹಂಗೆ ಉಳಿತದೆ, ಅಗಲಕ್ಕೆ ಅಗಲ ಹಂಗೆ ಉಳಿತದೆ. ಹಾಗಾದ್ರೆ 4 ಸೆಂಟಿಮೀಟ್ರ್ ಉದ್ದ ಹೆಚ್ಚಾಯಿತು ಅಂದ್ರೆ 4 + 4 ಏನಾಗ್ತದೆ ಯಾವಾಗಲೂ 8 ಸೆಂಟಿಮೀಟ್ರ್ ಆ ಆಯತ ಘನಾಕೃತಿಯ ಉದ್ದದ ಅಂಚು. ಅಗಲದ ಅಂಚು ಕೊಟ್ಟರೆ 4 ಸೆಂಟಿಮೀಟ್ರ್ ಚೇಂಜ್ ಆಗಂಗಿಲ್ಲ, ಎತ್ತರ ಕೊಟ್ಟರೆ ಅಷ್ಟೇ. ನೀವು ಇಮ್ಯಾಜಿನ್ ಮಾಡ್ಕೋರಿ, 2 ಕ್ಯೂಬ್ಗಳನ್ನು ಬಾಜು ಇಟ್ಟು ಕೂಡ್ಸಾತರಿ, ಒಂದು ಆಯತ ಘನಾಕೃತಿ ನಿರ್ಮಾಣ ಆಗೈತಿ. ಆ ಮ್ಯಾಗಿಂದ ಏನು ಉದ್ದಂಗೆ ಇರ್ತೈತಿಲ್ಲ ಅದು ಉದ್ದಷ್ಟು 4 + 4 ಆತ. ಹೈಟ್ ವಿಲ್ ಬಿ ಸೇಮ್ ಆ್ಯಂಡ್ ಬ್ರಿಡ್ತ್ ವಿಲ್ ಬಿ ಸೇಮ್, ಬ್ರಿಡ್ತ್ ಆ್ಯಸ್ ಇಟ್ ಈಸ್ ಸೇಮ್ ಇರ್ತದೆ. ಓಕೆ, ಸ್ಪರ್ಧಾ ಮಿತ್ರರೇ, ಇಷ್ಟಾಗಿತ್ತು 8 ಅಂಕಗಳು MCQ ಟೈಪ್ ಕ್ವಶನ್ನ. ಇವು ಇಂಥ ಕ್ವಶನ್ ಎಲ್ಲ ಬೋರ್ಡ್ದವರ ಅಂದರೆ ಶಾಲಾ ಶಿಕ್ಷಣ ಇಲಾಖೆಯವರ ತೆಗೆದಂತಹ SSLC ಮಕ್ಕಳಿಗಾಗಿ ತೆಗೆದಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ ನಿಮ್ಮ ಜೊತೆ. ಈಗ ಆಲ್ರೆಡಿ ಒಂದನ್ನು ಅಪ್ಲೋಡ್ ಮಾಡಿದ್ದೀನಿ, ಇದು 2nd ಮಾಡೆಲ್ ಕ್ವಶನ್ ಪೇಪರ್ ಆಗಿತ್ತು. ಈ ಪ್ರಶ್ನೆಗಳನ್ನ ನಾನು ಭಾಳ ಹೋಪ್ಸ್ ಇಟ್ಟಲ್ಲಿ ಇದ್ರ ಮ್ಯಾಗ ಇವು ಬರ್ಬೋದು ಅನ್ನುವಂಥದ್ದು.
ನೀವು ಕೂಡ ಇಡ್ರಿ. ಯಾಕಂದ್ರೆ ಇಂಥ ಪ್ರಶ್ನೆಗಳನ್ನು ರೈಸ್ ಮಾಡುವಂಥ ಚಾನ್ಸಸ್ ಹೆಚ್ಚಿರ್ತದೆ. ಈಗ ನಾವು ಸಿಕ್ಕದ ಇವು ಸಂಭವನೀಯ ಪ್ರಶ್ನೆ ಅನ್ನೋಕ್ಕಿಂತನೂ ಬೋರ್ಡ್ದವರ ತೆಗೆಯುವಂಥ ಪ್ರಶ್ನೆಗಳನ್ನು ಸಂಭವನೀಯ ಅಕಾಡೆಮಿಕ್ ಶಾಲಾ ಶಿಕ್ಷಣ ಇಲಾಖೆದವರ ಸರ್ಕಾರದವರ ತೆಗೆಯುವಂಥ ಪ್ರಶ್ನೆಗಳನ್ನ ಯಾಕೆ ಸಂಭವನೀಯ ಪ್ರಶ್ನೆಗಳು ಅನ್ಕೋಬಾರ್ದು, ಸಿಕ್ಕದ ಯಾರ್ಯಾರೋ ಹೇಳೋ ಪ್ರಶ್ನೆಗಳನ್ನ ಯಾಕೆ ಸಂಭವನೀಯ ಅನ್ಕೋಬೇಕು ಅನ್ನೋದು ನನ್ನ ಒಂದು ವಾದ, ವೈಯಕ್ತಿಕ ವಾದ. ಹಾಗಾಗಿ ಇವುಗಳ ಬಗ್ಗೆ ನಾನು ಹೆಚ್ಚಿನ ಫೋಕಸನ್ನು ಮಾಡಿ ಡಿಸ್ಕಷನನ್ನು ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗೈತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.